ಅಕ್ಷಯ ಬೀಜನ ನೀರಲ್ಲಿ ಹಾಕಿ ಈ ಥರ ಕುದಿಸ್ಬೇಕು ಚೆನ್ನಾಗಿ. ಅಕ್ಷಯ ಬೀಜ ಹಾಕಿದ್ದೀನಿ, ಅಕ್ಷಯ ಬೀಜ ಹಾಕಿದೆ. ಮೆಂತ್ಯ ಹಾಕಿದ್ದೀನಿ, ಮೆಂತ್ಯ ಅಕ್ಕಿ ಇವು ಮೂರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಯಾವ ಥರ ಕುದಿಸ್ಬೇಕು ಅಂದರೆ ಚೆನ್ನಾಗಿ ಇದು ರೋಲ್ ಥರ ಬರುತ್ತಿದೆ, ಆ ಥರ ಕುದಿಸ್ಬೇಕು ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ಕುದಿಸ್ತಾನೆ ಇರಬೇಕು. ಇದನ್ನು ನೋಡಿ ಈ ಥರ ಬರುತ್ತಿದ್ದು. ಈ ಥರ ತಿರುಗಿಸ್ಬೇಕು. ಚೆನ್ನಾಗಿ ಕುದಿಯಬೇಕು, ರೋಲ್ ಥರ ಆ ಥರ ಇದು ಬರಬೇಕು. ಫ್ರೆಂಡ್ಸ್ ಕಲರೇ ಚೇಂಜ್ ಆಯ್ತೈತೆ. ಈ ಥರ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಕೂದಲಿಗೆ ಹಾಕಿದ್ರೆ ಕೂದಲು ನೈಸ್ ಆಗುತ್ತೆ, ಕೂದಲು ಬ್ಲ್ಯಾಕ್ ಆಗುತ್ತೆ. ವಾರಕ್ಕೆ ಒಂದು ಸತಿನ 2 ಸತಿನ ಈ ಥರ ಮಾಡಬೇಕು. ಈ ಥರ ಮಾಡಿದ್ರೆ ಕೂದಲು ದಟ್ಟ ಬೆಳೀತೆ, ಉದ್ರೋದು ಕಮ್ಮಿ ಆಗುತ್ತೆ, ಬ್ಲ್ಯಾಕ್ ಇರುತ್ತೆ. ಇದಕ್ಕೆ ಹಾಕಿದ್ರೆ ಕರ್ಬೇವಿನ ಸೊಪ್ಪು ಹಾಕ್ಬೋದು. ಓಕೆ, ಈ ಥರ ಅದು ಗಟ್ಟಿ ಆಗೋ ಥರ ತಿರುಗಿಸ್ತಾ ಇರಬೇಕು. ಎಲ್ಲ ಒಂದು ಲೋಳ್ ಥರ ಆಗೋ ಥರ ಅತಿ ಗಟ್ಟಿನೂ ಆಗಬಾರ್ದು. ಫುಲ್ ಗಟ್ಟಿ ಆದರೆ ಕಾಫಿ ಸ್ವಲ್ಪ ಜಾಸ್ತಿ ಜೋಡಿಸ್ಬೇಕು. ಇದನ್ನು ಜಾಸ್ತಿ ಸೋರ್ಸೋಕ್ಕೆ ಬರಲ್ಲ ಅದು. ಈ ಥರ ಮಾಡಿ ನೀವು ವಾರಕ್ಕೆ 1 ಸತಿ 2 ಸತಿ ತಲೆ ಹಾಕ್ಕೊಳ್ರಿ, ಚೆನ್ನಾಗಿ ಇರುತ್ತೆ, ಕೂದಲು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಸೋರಿಸ್ಬಿಟ್ಟು ಒಂದು ಲೋಟಕ್ಕೆ ಸೋರಿಸ್ಕೊಂಡು ಅದಕ್ಕೆ ಇದು ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಾಕ್ಕೊಳ್ರಿ. ವಾರಕ್ಕೆ 1 ಸತಿನೋ ಇಲ್ಲ ತಿಂಗಳಲ್ಲೇ ಆಗಿಲ್ಲ ಅಂದರೆ ತಿಂಗಳಲ್ಲಿ 2 ಸತಿ ಈ ಥರ ಮಾಡಿರಿ. ನಿಮ್ಮ ಕೂದಲು ಶೈನಿಂಗ್ ಆಗಿರುತ್ತೆ, ಆಮೇಲೆ ಕೂದಲು ಬ್ಲ್ಯಾಕ್ ಆಗಿರುತ್ತೆ, ಕೂದಲು ಉದ್ರೋದು ಕಮ್ಮಿ ಆಗುತ್ತೆ. ಇದಕ್ಕೆ ಹಾಕಂಗಿದ್ರೆ ಲೋಳ್ ಸರನೂ ಸ್ವಲ್ಪ ಕಟ್ ಮಾಡಿ ಹಾಕಿ. ಇಲ್ಲಾಂದರೆ ಬೇಡ ಅಂದರೆ ಇದನ್ನು ಸೋರಿಸಿ ಇದಕ್ಕೇ ಒಂದು ಸ್ವಲ್ಪ ಯಾವ ಶಾಂಪು ಹಾಕ್ತೀರ ಶಾಂಪು ಹಾಕಿ ಸೇರಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ತಲೆಗೆ ಹಾಕ್ರಿ, ಚೆನ್ನಾಗಿರುತ್ತೆ. ಈ ಥರ ಮಾಡಿ ಫ್ರೆಂಡ್ಸ್, ನೀವು ನಿಮ್ಮ ಕೂದಲು ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬರ್ತಾಯಿದೆ. ಕುದೀತಾ ಕಲರೇ ಚೇಂಜ್ ಆಗಿಬಿಡುತ್ತೆ. ಕೂದಲು ಕಲರೇ ಚೇಂಜ್ ಆಗಿಬಿಡುತ್ತೆ. ಈ ಥರ ಕುದಿ ಯಾವ ಕಲರ್ ಬರ್ತಾಯಿದೆ ನೋಡಿ. ಇದಕ್ಕೆ ದಾಸೋದು ಹೂವು ಚೆನ್ನಾಗಿರುತ್ತೆ. ಈ ಥರ ಮಾಡಬೇಕು. ಅದು ಗಟ್ಟಿ ಆಗೋ ಥರ ನೋಡ್ಕೋಬೇಕು, ಜಾಸ್ತಿ ಗಟ್ಟಿ ಆಗಬಾರ್ದು. ನೋಡಿ ನೊರೆ ಈ ಥರ ಯಾವ ಥರ ಬರ್ತಾಯಿದೆ. ಹೀಗೆ ಮಾಡಿ